ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಕಲ್ಪನೆ ಮಾಡಿ, ಭೂಮಿಯ ಮೇಲೆ ಅಧರ್ಮ ಹೆಚ್ಚಾಗಿದೆ, ಸತ್ಯಕ್ಕೆ ಬೆಲೆಯೇ ಇಲ್ಲ, ಹಣ ಮತ್ತು ಅಧಿಕಾರವೇ ಎಲ್ಲವೂ ಆಗಿದೆ, ಸಂಬಂಧಗಳು ದುರ್ಬಲವಾಗಿವೆ, ಮಾನವೀಯತೆ ಕಣ್ಮರೆಯಾಗುತ್ತದೆ. ಅಂತಹ ಸಮಯದಲ್ಲಿ ಆಕಾಶದಲ್ಲಿ ಒಂದು ಅದ್ಭುತ ಘಟನೆ ನಡೆಯುತ್ತದೆ. ಬಿಳಿ ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ಕೈಯಲ್ಲಿ ಜ್ವಲಿಸುವ ಖಡ್ಗವನ್ನು ಹಿಡಿದಿರುವ ಒಬ್ಬ ದೈವಿಕ ಯೋಧ ಆ ಭೂಮಿಗೆ ಆಗಮಿಸುತ್ತಾನೆ. ಅವನು ಸಾಮಾನ್ಯ ವ್ಯಕ್ತಿಯಲ್ಲ, ಅವನೇ ವಿಷ್ಣುವಿನ ಕೊನೆಯ ಅವತಾರ, ಕಲ್ಕಿ ಅವತಾರ. ಆದರೆ ಇದು ಕೇವಲ ಒಂದು ಪುರಾಣ ಕಥೆಯೇ ಅಥವಾ ಭವಿಷ್ಯದಲ್ಲಿ ನಿಜವಾಗಿಯೂ ನಡೆಯಲಿರುವ ಘಟನೆಯೇ? ಇಂದು ನಾವು ಪುರಾಣಗಳು ಮತ್ತು ಇತಿಹಾಸ ಮತ್ತು ರಹಸ್ಯಗಳ ಆಧಾರದ ಮೇಲೆ ಕಲ್ಕಿ ಅವತಾರದ ಕುರಿತಾದ ಆಶ್ಚರ್ಯಕರ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಕಲ್ಕಿ ಅವತಾರದ ಬಗ್ಗೆ ಬಹುತೇಕ ಜನರಿಗೆ ತಿಳಿದಿಲ್ಲದ ಒಂದು ರಹಸ್ಯವನ್ನು ನೀವು ತಿಳಿಯಲಿದ್ದೀರಿ. ಹಿಂದೂ ಧರ್ಮದಲ್ಲಿ ವಿಷ್ಣುವಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಯಾವಾಗ ಧರ್ಮಕ್ಕೆ ಹಾನಿಯಾಗುತ್ತದೆಯೋ ಯಾವಾಗ ವಿಷ್ಣು ಭೂಮಿಗೆಯಲ್ಲಿ ಅವತಾರವನ್ನು ಪಡೆಯುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಇದುವರೆಗೆ ವಿಷ್ಣು 9 ಪ್ರಮುಖ ಅವತಾರಗಳನ್ನು ತೆಗೆದುಕೊಂಡಿದ್ದಾರಂತೆ. ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ ಮತ್ತು ಕೃಷ್ಣ ಮತ್ತು ಬುದ್ಧರ ಈ ರೀತಿಯಾಗಿ 9 ಅವತಾರಗಳನ್ನು ಎತ್ತಿದ್ದಾರೆ. ಇವುಗಳ ನಂತರ ಬರಲಿರುವ ಕೊನೆಯ ಅವತಾರವೇ ಕಲ್ಕಿ ಅವತಾರ. ಇತರ ಅವತಾರಗಳು ಇತಿಹಾಸದ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಬಂದವು, ಆದರೆ ಕಲ್ಕಿ ಅವತಾರ ಮಾತ್ರ ಭವಿಷ್ಯದಲ್ಲಿ ಬರಲಿದ್ದಾನೆ ಎಂದು ಹೇಳಲಾಗಿದೆ. ಇದರಿಂದಲೇ ಕಲ್ಕಿ ಅವತಾರದ ಬಗ್ಗೆ ಜನರಲ್ಲಿ ಅಪಾರ ಕುತೂಹಲವಿದೆ. ಹಿಂದೂ ಧರ್ಮದಲ್ಲಿ ಪ್ರಕಾರ ಕಾಲವನ್ನು 4 ಯುಗಗಳಾಗಿ ವಿಂಗಡಿಸಲಾಗಿದೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಹಾಗೂ ಕಲಿಯುಗ. ಸತ್ಯಯುಗದಲ್ಲಿ ಧರ್ಮವು ಸಂಪೂರ್ಣವಾಗಿತ್ತು, ತ್ರೇತಾಯುಗದಲ್ಲಿ ಸ್ವಲ್ಪ ಕಡಿಮೆಯಾಯಿತು, ದ್ವಾಪರ ಯುಗದಲ್ಲಿ ಇನ್ನಷ್ಟು ಕುಸಿಯಿತು. ಆದರೆ ಕಲಿಯುಗದಲ್ಲಿ ಧರ್ಮವು ಕೇವಲ ಒಂದು ಭಾಗ ಮಾತ್ರವಾಗಿ ಉಳಿಯುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಅಂದರೆ ಮಾನವರಲ್ಲಿ ಲೋಭ, ಕ್ರೋಧ, ಅಹಂಕಾರ ಮತ್ತು ಸ್ವಾರ್ಥ ಹೆಚ್ಚಾಗುತ್ತದೆ. ಇಂದು ನಾವು ಸುತ್ತಮುತ್ತ ನೋಡಿದರೆ ಯುದ್ಧಗಳು, ಭ್ರಷ್ಟಾಚಾರ, ಅಪರಾಧಗಳು, ಸುಳ್ಳು ಸುದ್ದಿಗಳು ಇವೆಲ್ಲವೂ ಹೆಚ್ಚುತ್ತಿರುವುದನ್ನು ಕಾಣಬಹುದು. ಇದಕ್ಕಾಗಿಯೇ ಕೆಲವರು ನಾವು ಕಲಿಯುಗದ ಅತ್ಯಂತ ಕಠಿಣ ಹಂತದಲ್ಲಿ ಬದುಕುತ್ತಿದ್ದೇವೆ ಎಂದು ನಂಬುತ್ತಾರೆ. ಭವಿಷ್ಯ ಪುರಾಣ ಮತ್ತು ಭಾಗವತ ಪುರಾಣದಲ್ಲಿ ಕಲಿಯುಗದ ಬಗ್ಗೆ ಹಲವು ಭವಿಷ್ಯವಾಣಿಗಳು ಕಂಡುಬಂದಿವೆ. ಅವುಗಳಲ್ಲಿ ಕೆಲವು ಹೀಗಿವೆ: ಜನರು ಹಣವನ್ನೇ ದೇವರಂತೆ ಪೂಜಿಸ್ತಾರೆ, ಧರ್ಮದ ಹೆಸರಿನಲ್ಲಿ ಮೋಸಗಳು ನಡೆಯುತ್ತವೆ, ಸತ್ಯ ಮಾತನಾಡುವವರು ಕಡಿಮೆಯಾಗುತ್ತಾರೆ, ತಂದೆ ತಾಯಿ ಮತ್ತು ಮಕ್ಕಳ ನಡುವಿನ ಸಂಬಂಧಗಳು ದುರ್ಬಲವಾಗುತ್ತವೆ, ಪ್ರಕೃತಿ ತನ್ನ ಸಮತೋಲನವನ್ನು ಕಳೆದುಕೊಳ್ಳುತ್ತದೆ. ಇಂದು ಈ ವಿಷಯಗಳನ್ನು ನೋಡಿದಾಗ ಅನೇಕ ಜನರು ಆಶ್ಚರ್ಯಪಡ್ತಾರೆ. ಸಾವಿರಾರು ವರ್ಷಗಳ ಹಿಂದೆ ಬರೆಯಲಾದ ಗ್ರಂಥಗಳಲ್ಲಿ ಇಂತಹ ವಿಷಯಗಳು ಹೇಗೆ ಉಲ್ಲೇಖಗೊಂಡವು? ಇದು ಇಂದಿಗೂ ಒಂದು ದೊಡ್ಡ ಚರ್ಚೆಯ ವಿಷಯವಾಗಿ ಉಳಿದಿದೆ. ಆದರೆ ಈ ಶಂಬಲ ಎಲ್ಲಿದೆ? ಪುರಾಣಗಳ ಪ್ರಕಾರ ಕಲ್ಕಿ ಅವತಾರವರು ಶಂಬಲ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಕೆಲವರು ಇದು ಭಾರತದ ಉತ್ತರ ಭಾಗದಲ್ಲಿದೆ ಎಂದು ಹೇಳ್ತಾರೆ. ಇನ್ನು ಕೆಲವರು ಇದು ಹಿಮಾಲಯದ ರಹಸ್ಯ ಪ್ರದೇಶದಲ್ಲಿದೆ ಎಂದು ನಂಬ್ತಾರೆ. ಬೌದ್ಧ ಧರ್ಮದಲ್ಲಿಯೂ ಶಂಬಲದ ಉಲ್ಲೇಖ ಸಿಗುತ್ತದೆ. ಕೆಲವರ ಪ್ರಕಾರ ಅದು ಭೌತಿಕ ಸ್ಥಳವಲ್ಲ, ಒಂದು ಆಧ್ಯಾತ್ಮಿಕ ಲೋಕ. ಇಂದಿಗೂ ಶಂಬಲದ ನಿಖರ ಸ್ಥಳ ಯಾರಿಗೂ ತಿಳಿದಿಲ್ಲ. ಅದೇ ಅದರ ದೊಡ್ಡ ರಹಸ್ಯವಾಗಿದೆ. ಪುರಾಣಗಳಲ್ಲಿ ಕಲ್ಕಿ ಅವತಾರರನ್ನು ಬಿಳಿ ಕುದುರೆಯ ಮೇಲೆ ಸವಾರಿ ಮಾಡುತ್ತಿರುವಂತೆ ವರ್ಣಿಸಲಾಗಿದೆ. ಆ ಕುದುರೆಯ ಹೆಸರು ದೇವದತ್ತ. ಅವರ ಕೈಯಲ್ಲಿ ಜ್ವಲಿಸುವ ಖಡ್ಗ ಇರುತ್ತದೆ. ಇದರ ಅರ್ಥವನ್ನು ಕೆಲವರು ಸಂಕೇತಾತ್ಮಕವಾಗಿ ನೋಡ್ತಾರೆ. ಬಿಳಿ ಕುದುರೆ ಎಂದರೆ ಸತ್ಯ ಮತ್ತು ಶುದ್ಧತೆ, ಖಡ್ಗ ಎಂದರೆ ಜ್ಞಾನ ಮತ್ತು ನ್ಯಾಯ. ಅಂದರೆ ಕಲ್ಕಿ ಅವತಾರ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪಿಸುತ್ತಾನೆ ಎಂಬ ಸಂದೇಶ. ಇಂದು ತಂತ್ರಜ್ಞಾನವು ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ. ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್, ಜನಸಂಖ್ಯೆಯ ಹೆಚ್ಚಳ, ಹವಾಮಾನ ಬದಲಾವಣೆ ಇವೆಲ್ಲವೂ ಜಗತ್ತನ್ನು ಬದಲಾಯಿಸುತ್ತಿದೆ. ಕೆಲವರು ಈ ಬದಲಾವಣೆಗಳನ್ನು ಕಲಿಯುಗದ ಲಕ್ಷಣಗಳೆಂದು ನೋಡ್ತಾರೆ. ಇನ್ನು ಕೆಲವರು ಇದು ಕೇವಲ ಮಾನವ ನಾಗರಿಕತೆಯ ಸಹಜ ಬೆಳವಣಿಗೆ ಎಂದು ಹೇಳ್ತಾರೆ. ಯಾವುದು ಸತ್ಯ? ಇದಕ್ಕೆ ಸ್ಪಷ್ಟ ಉತ್ತರ ಇನ್ನು ಯಾರ ಬಳಿಯೂ ಇಲ್ಲ. ಇದು ಅತ್ಯಂತ ಕುತೂಹಲಕಾರಿ ಪ್ರಶ್ನೆ. ಕಲ್ಕಿಯೊಬ್ಬ ವ್ಯಕ್ತಿಯೇ ಅಥವಾ ಒಂದು ಶಕ್ತಿಯೇ? ಅನೇಕ ಆಧ್ಯಾತ್ಮಿಕ ಗುರುಗಳ ಪ್ರಕಾರ ಕಲ್ಕಿ ಎಂದರೆ ಒಂದು ಜಾಗೃತಿ, ಮಾನವರು ಧರ್ಮದ ಕಡೆಗೆ ಮರಳುವ ಸಮಯ. ಕೆಲವರು ಇದನ್ನು ಆಧ್ಯಾತ್ಮಿಕ ಕ್ರಾಂತಿ ಎಂದು ಕರೆಯುತ್ತಾರೆ. ಇನ್ನು ಕೆಲವರು ಭವಿಷ್ಯದಲ್ಲಿ ನಿಜವಾದ ದೈವಿಕ ಅವತಾರ ಬರುತ್ತಾನೆ ಎಂದು
ನಂಬ್ತಾರೆ ಸ್ನೇಹಿತರೆ. ಬಹುಶಃ ಕಲ್ಕಿ ಅವತಾರ ಹೊರಗಿನಿಂದ ಬರುವ ವ್ಯಕ್ತಿಯಲ್ಲ, ಅವನು ಪ್ರತಿಯೊಬ್ಬರೊಳಗಿನ ಧರ್ಮದ ಜಾಗೃತಿಯಾಗಿರಬಹುದು. ಯಾವಾಗ ಒಬ್ಬ ವ್ಯಕ್ತಿ ಸತ್ಯದ ಪರ ನಿಲ್ತಾನೋ, ಅನ್ಯಾಯದ ವಿರುದ್ಧ ಮಾತಾಡ್ತಾನೋ, ಮಾನವೀಯತೆಯನ್ನು ಉಳಿಸಲು ಪ್ರಯತ್ನಿಸ್ತಾನೋ, ಅಲ್ಲಿ ಕಲ್ಕಿಯ ಶಕ್ತಿ ಕಾರ್ಯನಿರ್ವಹಿಸುತ್ತಿರಬಹುದು. ಅದೇ ಕಲ್ಕಿ ಅವತಾರದ ಅತ್ಯಂತ ಆಳವಾದ ಅರ್ಥ ಎಂದು ಅನೇಕ ಪಂಡಿತರು ಅಭಿಪ್ರಾಯ ಪಡ್ತಾರೆ. ಹಾಗಾದರೆ ಸ್ನೇಹಿತರೆ, ಕಲ್ಕಿ ಅವತಾರ ನಿಜವಾಗಿಯೂ ಬರಲಿದ್ದಾನೆಯೇ ಅಥವಾ ಇದು ಒಂದು ಸಂಕೇತವೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀ ವಿಷ್ಣು ಎಂದು ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಇತಿಹಾಸ ಮತ್ತು ರಹಸ್ಯದ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.